ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 6th ಸೆಮಿಸ್ಟರ್ ಕಾಸ್ಟ್ ಅಕೌಂಟ್ ಸಬ್ಜೆಕ್ಟ್ ನಲ್ಲಿ ಬರುವಂತ ಆಪರೇಟಿಂಗ್ ಕಾಸ್ಟ್ ಶೀಟ್ ನ ಯಾವ ರೀತಿ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಇಲ್ಲೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಗದಗ್ ಟ್ರಾನ್ಸ್ಪೋರ್ಟ್ ಕಂಪನಿ ರನ್ಸ್ ಎ ಬಸ್ ಬಿಟ್ವೀನ್ ಗದಗ್ ಅಂಡ್ ಬಾಗಲಕೋಟ್ ಕವರಿಂಗ್ ಎ ಡಿಸ್ಟೆನ್ಸ್ ಆಫ್ 110 ಕಿಲೋಮೀಟರ್ ಈಚ್ ವೇ ಅಂಡ್ ದ ಬಸ್ ಮೇಕ್ಸ್ ಒನ್ ರೌಂಡ್ ಟ್ರಿಪ್ ಪರ್ ಡೇ. ದ ಫಾಲೋವಿಂಗ್ ಆರ್ ದ ರೆಕಾರ್ಡ್ಸ್ ಫ್ರಮ್ ದ ಬುಕ್ಸ್ ಆಫ್ ದ ಕಂಪನಿ ಫಾರ್ ದ ಮಂತ್ ಆಫ್ ಏಪ್ರಿಲ್ 2018. ಸೊ ಕ್ವಶನ್ ಅಲ್ಲಿ ಎಕ್ಸ್ಪೆನ್ಸಸ್ ಗಳನ್ನ ಕೊಟ್ಟಿದ್ದಾರೆ, ಸ್ಯಾಲರಿ ಕೊಟ್ಟಿದ್ದಾರೆ, ಡ್ರೈವರ್ದು, ಕಂಡಕ್ಟರ್ದು ಸ್ಯಾಲರಿ ಕೊಟ್ಟಿದ್ದಾರೆ, ಅಕೌಂಟೆಂಟ್ ಸ್ಯಾಲರಿ ಕೊಟ್ಟಿದ್ದಾರೆ, ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, ರೋಡ್ ಟ್ಯಾಕ್ಸ್ ಕೊಟ್ಟಿದ್ದಾರೆ, ಪರ್ಮಿಟ್ ಫೀಸ್ ಕೊಟ್ಟಿದ್ದಾರೆ, ಟೈರ್ಸ್ ಟ್ಯೂಬ್ಸ್ ಕೊಟ್ಟಿದ್ದಾರೆ, ರಿಪೇರ್ ಚಾರ್ಜಸ್ ಕೊಟ್ಟಿದ್ದಾರೆ, ಕಾಸ್ಟ್ ಆಫ್ ಬಸ್, ಲೈಫ್ ಆಫ್ ಬಸ್, ಡೀಸೆಲ್ ಕಾಸ್ಟ್, ವೆಹಿಕಲ್ ರಿಪೇರ್ ಕಾಸ್ಟ್, ಆಯಿಲ್ ಗ್ರೀಸ್, ಗ್ಯಾರೇಜ್ ರೆಂಟ್ ಕೊಟ್ಟಿದ್ದಾರೆ. ಮತ್ತೆ ದ ಸೀಟಿಂಗ್ ಕೆಪಾಸಿಟಿ 50 ಅಂತ ಕೊಟ್ಟು ಪ್ಯಾಸೆಂಜರ್ ಅಪ್ ಅಂಡ್ ಡೌನ್ ಎಷ್ಟು ಫಿಲ್ ಆಗಿದೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ನೀವು ಆಪರೇಟಿಂಗ್ ಕಾಸ್ಟ್ ಶೀಟ್ ಪ್ರಾಬ್ಲಮ್ ನ ಸಾಲ್ವ್ ಮಾಡುವಾಗ ಮೊದಲು 3 ವರ್ಕಿಂಗ್ ನೋಟ್ ನ ಪ್ರಿಪೇರ್ ಮಾಡ್ಕೋಬೇಕು. ಮೊದಲೇ ವರ್ಕಿಂಗ್ ನೋಟ್ ನ ಹೆಸರು ಏನಂದ್ರೆ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಕಿಲೋಮೀಟರ್. ಸೊ ರನ್ನಿಂಗ್ ಕಿಲೋಮೀಟರ್ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇಲ್ಲಿ ಮೇಲಿನ ಪ್ಯಾರಾಗ್ರಾಫ್ ದಲ್ಲಿ ನೋಡಿ, ಗದಗ್ ಟ್ರಾನ್ಸ್ಪೋರ್ಟ್ ಕಂಪನಿ ರನ್ಸ್ ಬಸ್ ಬಿಟ್ವೀನ್ ಬಾಗಲಕೋಟ್ ಕವರಿಂಗ್ ಡಿಸ್ಟೆನ್ಸ್ ಆಫ್ 110 ಕಿಲೋಮೀಟರ್ಸ್. ಸೊ 110 ಕಿಲೋಮೀಟರ್ ಬಸ್ ರನ್ ಆಗುತ್ತೆ. ಡೈಲಿ ಡಿಸ್ಟೆನ್ಸ್ ಎಷ್ಟಾಗುತ್ತೆ? 1 ರೌಂಡ್ ಟ್ರಿಪ್ ಅಂದ್ರೆ ಟೋಟಲ್ ಡಿಸ್ಟೆನ್ಸ್ ಇರೋದು 110 ಕಿಲೋಮೀಟರ್. 110 ಕಿಲೋಮೀಟರ್ ಟೋಟಲ್ ಡಿಸ್ಟೆನ್ಸ್. ಪ್ರತಿದಿನ 2 ಟ್ರಿಪ್ ಅಂದ್ರೆ 1 ರೌಂಡ್ ಟ್ರಿಪ್ ಅಂತ ಕ್ವಶನ್ ಅಲ್ಲಿ ಕೊಡ್ತಾರೆ. ರೌಂಡ್ ಅಂತ ಬಂದ್ರೆ ಡಬಲ್ ಮಾಡ್ಕೋಬೇಕು. ಕೊಟ್ಟಿರೋ ನಂಬರ್ 1 ಕೊಟ್ಟಿದ್ದಾರೆ, ಡಬಲ್ ಮಾಡ್ಕೊಂಡ್ರೆ 2 ಆಯ್ತು. ಸೊ 110 ಕಿಲೋಮೀಟರ್ ಇಂಟು 2 ಮಾಡಿದ್ರೆ 220 ಕಿಲೋಮೀಟರ್. ಇದು ಒಂದು ದಿನದ ಡಿಸ್ಟೆನ್ಸ್ ಆಯ್ತು. ಮಂತ್ಲಿ ಬೇಕು ನಮಗೆ. ಅಲ್ಲಿ ಏಪ್ರಿಲ್ ತಿಂಗಳು ಅಂತ ಕೊಟ್ಟಿದ್ದಾರೆ. ಏಪ್ರಿಲ್ ತಿಂಗಳು ಕೊನೆ ದಿನ ಯಾವ್ದಿರುತ್ತೆ? 30 ದಿನ ಇರುತ್ತೆ. ಸೊ ಮಂತ್ ಎಂಡ್ ಡೇಟ್ಸ್ ನಿಮ್ಗೆ ಗೊತ್ತಿರಬೇಕು. ಸೊ ಏಪ್ರಿಲ್ ಅಂತ ಮಂತ್ ಹೆಸರು ಕೊಟ್ಟಿರೋದ್ರಿಂದ 30 ಡೇಸ್ ಮಾಡಿದಾಗ 220 ಕಿಲೋಮೀಟರ್ ಪರ್ ಡೇ ಇಂಟು ಮಾಡಿದಾಗ 6600 ಕಿಲೋಮೀಟರ್. ಸೊ ಇದನ್ನ ನೀವು ಈ ರೀತಿ ಡಿವೈಡ್ ಮಾಡಿ ಬಿಡಿಸೋ ಬದಲಿ ಡೈರೆಕ್ಟ್ ಆಗಿ ಬಿಡಿಸಬಹುದು. ಏನೇನ್ ತಗೋಬೇಕು? ಫಸ್ಟ್ ಇಲ್ಲಿ ಕ್ವಶನ್ ಅಲ್ಲಿರೋ ನಂಬರ್ ಆಫ್ ಬಸ್ಸಸ್ ತಗೋಬೇಕು. ಎಷ್ಟು ಬಸ್ ಇದೆ? ಎ ಬಸ್ ಅಂದ್ರೆ 1 ಬಸ್ ಇದೆ. 1 ಇಂಟು ಡಿಸ್ಟೆನ್ಸ್ 110 ಕಿಲೋಮೀಟರ್ಸ್ ಇಂಟು ಟ್ರಿಪ್. 1 ರೌಂಡ್ ಟ್ರಿಪ್ ಮೀನ್ಸ್ 2. ಸೊ ಇಂಟು 2, 1 ಬಸ್ ಇಂಟು 110 ಕಿಲೋಮೀಟರ್ಸ್ ಇಂಟು 2 ಟ್ರಿಪ್ ಇಂಟು ಮಂತ್ ಯಾವ್ದು ಕೊಟ್ಟಿದ್ದಾರೆ? ಏಪ್ರಿಲ್ 30 ಡೇಸ್. ಸೊ ಆಗ ನಿಮಗೆ ರನ್ನಿಂಗ್ ಕಿಲೋಮೀಟರ್ ಬರುತ್ತೆ. ಈ ರನ್ನಿಂಗ್ ಕಿಲೋಮೀಟರ್ ಇದರಲ್ಲಿ ಕೆಪಾಸಿಟಿ, ಪರ್ಸೆಂಟೇಜ್ ಆಫ್ ಕೆಪಾಸಿಟಿ ನಾವು ಆಡ್ ಮಾಡಿಲ್ಲ. ಯಾಕೆ ಮಾಡಿಲ್ಲ ನಾವು ಕೆಪಾಸಿಟಿ, ಪರ್ಸೆಂಟೇಜ್ ಆಫ್ ಕೆಪಾಸಿಟಿ ಅಂತಂದ್ರೆ ಇದು ರನ್ನಿಂಗ್ ಕಿಲೋಮೀಟರ್. ಇದು ಯಾವಾಗ ಬೇಕಂದ್ರೆ ಪರ್ ಕಿಲೋಮೀಟರ್ಸ್ ಕ್ಯಾಲ್ಕುಲೇಷನ್ ಯಾವ ಐಟಮ್ ಬಂದಿದ್ರೆ ಅವಾಗ ಇದು ಬೇಕಾಗುತ್ತೆ. ಸೊ 3 ಐಟಮ್ ಇದೆ ಪರ್ ಕಿಲೋಮೀಟರ್ ಇದ್ದಾಗ ರನ್ನಿಂಗ್ ಕಿಲೋಮೀಟರ್ ಬೇಕು. ಸೊ ಅಮೌಂಟ್ 3 ರೀತಿ ಕೊಡ್ತಾರೆ. ಮೊದಲು ಪರ್ ಆ್ಯನಮ್, ತಿಂಗಳದ ಟ್ರಾನ್ಸಾಕ್ಷನ್ಸ್, ವರ್ಷದ ಟ್ರಾನ್ಸಾಕ್ಷನ್ಸ್ ಕೊಟ್ಟಿರ್ತಾರೆ ಪರ್ ಆ್ಯನಮ್. ಪರ್ ಮಂತ್ಲಿ ಟ್ರಾನ್ಸಾಕ್ಷನ್ಸ್ ಕೊಟ್ಟಿರ್ತಾರೆ. ಪರ್ ಕಿಲೋಮೀಟರ್ ನ ಟ್ರಾನ್ಸಾಕ್ಷನ್ಸ್ ಕೊಟ್ಟಿರ್ತಾರೆ. ಸೊ ಕಿಲೋಮೀಟರ್ ನ ಅಮೌಂಟ್ ರೆಡಿ ಮಾಡ್ಕೊಳ್ಳೋಕೆ ನಮ್ಗೆ ರನ್ನಿಂಗ್ ಕಿಲೋಮೀಟರ್ ಬೇಕು. ಸೊ ಇದನ್ನೆಲ್ಲ ಇಂಟು ಮಾಡಿದಾಗ ಎಷ್ಟು ಕಿಲೋಮೀಟರ್ ಆಯ್ತು? 6600 ಕಿಲೋಮೀಟರ್ ಆಯ್ತು. ಸೆಕೆಂಡ್ ವರ್ಕಿಂಗ್ ನೋಟ್ ಪ್ಯಾಸೆಂಜರ್ ಕಿಲೋಮೀಟರ್. ಇದು ನಾವು ಕಾಸ್ಟ್ ಶೀಟ್ ನ ಪ್ರಿಪೇರ್ ಮಾಡಿದ ನಂತರ ಫೈನಲ್ ಆನ್ಸರ್ ಗೆ ಬೇಕು. ಇದು ಸೇಮ್, ಆದ್ರೆ ಕೆಪಾಸಿಟಿ, ಪರ್ಸೆಂಟೇಜ್ ಆಫ್ ಕೆಪಾಸಿಟಿ ಎರಡೂ ಬೇಕು. ಸೊ ನಾವು ಈ ಕ್ವಶನ್ ಬಿಡಿಸ್ತಾ ಇದೀವಲ್ಲ, ಅಗೇನ್ ಸೇಮ್. ಎ ಬಸ್ ಅಂದ್ರೆ 1 ಬಸ್ಸು 110 ಕಿಲೋಮೀಟರ್ ರೌಂಡ್ ಟ್ರಿಪ್ ಏಪ್ರಿಲ್ ಮಂತ್. ಆದ್ರೆ ಅಡ್ಜಸ್ಟ್ಮೆಂಟ್ ಬಂದು ಪ್ಯಾಸೆಂಜರ್ ಎಷ್ಟು ಕಿಲೋಮೀಟರ್ ಹೋಗುತ್ತೆ? ಸೊ 100% ಆನ್ವರ್ಡ್, 80% ರಿಟರ್ನ್ ಇದೆ. ಸೊ ಹಾಗಿದ್ದಾಗ 2 ಬಾರಿ ಆನ್ಸರ್ ನ ನಾವು ಸಾಲ್ವ್ ಮಾಡ್ಬೇಕಾಗುತ್ತೆ. ಸೊ ಪ್ಯಾಸೆಂಜರ್ ಕೆಪಾಸಿಟಿ ಎಷ್ಟಿದೆ ಅಂತ ಹೇಳಿದ್ರು? ಇಲ್ಲಿ 50 ಪ್ಯಾಸೆಂಜರ್ಸ್ ಕೆಪಾಸಿಟಿ ಇದೆ. ಸೊ 1 ಬಸ್ ಇಂಟು 110 ಕಿಲೋಮೀಟರ್ ಇಂಟು 1 ರೌಂಡ್ ಟ್ರಿಪ್ ಅಂದ್ರೆ 1 ಇಂಟು ತಗೋತೀನಿ, ಯಾಕಂದ್ರೆ ಇನ್ನೊಂದು ರಿಟರ್ನ್ ಬೇರೆ ಬಿಡಿಸ್ಬೇಕು ನಾವು. ಇಂಟು 30 ಡೇಸ್ ಇಂಟು 50 ಪ್ಯಾಸೆಂಜರ್ ಇಂಟು 100%, 1,65,000 ಫಸ್ಟ್ ಆನ್ವರ್ಡ್ ಜರ್ನಿದು ಬರುತ್ತೆ. ಹಾಗೇನೆ 1 ಬಸ್ಸು 30 ಡೇಸ್ 110 ಕಿಲೋಮೀಟರ್ಸ್ 40 ಪ್ಯಾಸೆಂಜರ್ಸ್ 80% ಕೆಪಾಸಿಟಿಗೆ 1,32,000 ಕಿಲೋಮೀಟರ್ ಆಗುತ್ತೆ. ಟೋಟಲ್ ಎರಡೂ ಆನ್ವರ್ಡ್ ರಿಟರ್ನ್ ಜರ್ನಿನ ಆಡ್ ಮಾಡ್ಕೊಂಡಾಗ 2,97,000 ಕಿಲೋಮೀಟರ್ಸ್ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ಪ್ಯಾಸೆಂಜರ್ ಕಿಲೋಮೀಟರ್ ಸೆಕೆಂಡ್ ನಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗುತ್ತೆ. ಈಗ ಥರ್ಡ್ ವರ್ಕಿಂಗ್ ನೋಟ್, ಪ್ರಾಫಿಟ್ ಮಾರ್ಜಿನ್. ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ, ಪ್ರಾಫಿಟ್ ಮಾರ್ಜಿನ್ ಎಷ್ಟು ಕೊಟ್ಟಿದ್ದಾರೆ? ಓಕೆ,
25%. ಇಫ್ ದ ಕಂಪನಿ ವಾಂಟ್ಸ್ ಟು ಅರ್ನ್ 25% ಪ್ರಾಫಿಟ್ ಆನ್ ಟೇಕಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ಟೇಕಿಂಗ್ ಅನ್ನೋ ಶಬ್ದ ಇರೋದ್ರಿಂದಾಗಿ 25% ಆನ್ ಟೇಕಿಂಗ್ ಅಂತ ಇರೋದ್ರಿಂದಾಗಿ ಸೊ ನಾವೇನ್ ಮಾಡ್ತೀವಿ 25 ಡಿವೈಡೆಡ್ ಬೈ 75. ಈ 25 ನ 100 ಬಾಗ್ಲೆ ಮಾಡುವಾಗ ಅದ್ರಲ್ಲಿ ಮೈನಸ್ ಮಾಡ್ಕೋತೀವಿ. 25% ಆನ್ ಕಾಸ್ಟ್ ಅಂತ ಬಂದಿದ್ರೆ, ಟೇಕಿಂಗ್ಸ್ ಅಲ್ಲ ಕಾಸ್ಟ್ ಅಂತ ಬಂದಿದ್ರೆ 25 ಡಿವೈಡೆಡ್ ಬೈ 100 ನಾರ್ಮಲ್ ಆಗಿ ಮಾಡ್ಬೇಕು. ಈ ವರ್ಕಿಂಗ್ ನೋಟ್ 3 ಫಸ್ಟ್ ನಿಮ್ಗೆ ಬೇಕು. ಯಾವ್ದಾವ್ದು ಬೇಕು? ಮೊದಲು ರನ್ನಿಂಗ್ ಕಿಲೋಮೀಟರ್ ಬೇಕು, ಯಾಕಂದ್ರೆ ಪರ್ ಕಿಲೋಮೀಟರ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ, ರನ್ನಿಂಗ್ ಕಿಲೋಮೀಟರ್ ಬೇಕು. ಸೆಕೆಂಡ್ ಒಂದು ಪ್ಯಾಸೆಂಜರ್ ಕಿಲೋಮೀಟರ್ ಬೇಕು. ಸೊ ಪ್ಯಾಸೆಂಜರ್ ಕಿಲೋಮೀಟರ್ ಈ ಕಾಸ್ಟ್ ಶೀಟ್ ನ ಪ್ರಿಪೇರ್ ಮಾಡಿದ ನಂತರ ಟೋಟಲ್ ಖರ್ಚನ್ನ ಕಂಡಿಡಿದ ನಂತರ ಮುಂದೆ ಫಾರ್ಮುಲಾಕ್ ಬೇಕು. ಥರ್ಡ್ ಯಾವುದು ಬೇಕು? ಪರ್ಸೆಂಟೇಜ್ ಬೇಕು. ಪರ್ಸೆಂಟೇಜ್ ಏನಾದ್ರು ಇಲ್ಲಿ 25% ಆನ್ ಕಾಸ್ಟ್ ಅಂತ ಕೊಟ್ಟಿದ್ರೆ 25% ಆನ್ ಟೇಕಿಂಗ್ ಅಂತ ಕೊಡೋ ಬದಲಿ 25% ಪ್ರಾಫಿಟ್ ಆನ್ ಕಾಸ್ಟ್ ಅಂತ ಕೊಟ್ಟಿದ್ರೆ 25 ಡಿವೈಡೆಡ್ ಬೈ 100. ಒಂದ್ ವೇಳೆ ಟೇಕಿಂಗ್ ಅಂತ ಬಂದ್ರೆ 25 ಡಿವೈಡೆಡ್ ಬೈ 75, 20 ಇದ್ರೆ ಡಿವೈಡೆಡ್ ಬೈ 80, ಈ ರೀತಿ ಮಾಡ್ಕೋಬೇಕು. ಈ 3 ವರ್ಕಿಂಗ್ ನೋಟ್ ಆದ ನಂತರ ನಾವು ಆನ್ಸರ್ ನ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಇದ್ರ ಹೆಡ್ಡಿಂಗ್ ಆಪರೇಟಿಂಗ್ ಕಾಸ್ಟ್ ಶೀಟ್ ಅಂತ ಹಾಕ್ತಿವಿ. ಅವ್ರು ಕೊಟ್ಟಿರುವಂತ ಮಂತ್ ಹೆಸರನ್ನ ಮತ್ತು ಇಸ್ವಿಯನ್ನ ಮೆನ್ಷನ್ ಮಾಡ್ತೀವಿ. 3 ಕಾಲಮ್ ನ ಪ್ರಿಪೇರ್ ಮಾಡ್ಕೋತೀವಿ. ಪರ್ಟಿಕ್ಯುಲರ್ ಮತ್ತು ಬೇಸ್ ಅಂದ್ರೆ ಎಷ್ಟು ಪ್ರೈಸ್ ಕೊಟ್ಟಿದ್ದಾರೆ, ಅಮೌಂಟ್ ಎಷ್ಟಾಗಿದೆ. ಸೊ ಮೊದಲು ಸ್ಟ್ಯಾಂಡರ್ಡ್ ಅಥವಾ ಸ್ಟ್ಯಾಂಡಿಂಗ್ ಅಥವಾ ಫಿಕ್ಸ್ಡ್ ಚಾರ್ಜಸ್ ನ ತಗೊಳ್ಳೋಣ. ಸೊ ಅದರಲ್ಲಿ ಯಾವ್ದಾವ್ದು ಬರುತ್ತೆ? ಸ್ಯಾಲರಿ ಆಫ್ ಡ್ರೈವರ್ ಕ್ವಶನ್ ಅಲ್ಲಿ ಪರ್ ಮಂತ್ ನಲ್ಲಿ ಇದೆ, ಡೈರೆಕ್ಟ್ ಅಮೌಂಟ್ ತೊಗೊಂಡಿದ್ದೀನಿ. ಅಂದ್ರೆ ಇಲ್ಲಿ ಅಮೌಂಟ್ ನಲ್ಲಿ ಮುಂದೆ ಮೆನ್ಷನ್ ಮಾಡಿದ್ದಾರೆ ಪರ್ ಮಂತ್ ಪರ್ ಆ್ಯನಮ್. ಸೊ ಪರ್ ಮಂತ್ ಇರೋದು ಡೈರೆಕ್ಟ್ ಹಚ್ಬೇಕು, ಪರ್ ಆ್ಯನಮ್ ಇರೋದನ್ನ ಡಿವೈಡೆಡ್ ಬೈ 12 ಮಾಡಿ ಎಷ್ಟು ಅಮೌಂಟ್ ಬರುತ್ತೆ ಅಷ್ಟು ಹಚ್ಬೇಕು. ಯಾವ್ದು ಪರ್ ಕಿಲೋಮೀಟರ್ ಬಂದಿದೆ ಅದನ್ನ ಇಂಟು ಮಾಡಿ ಅಮೌಂಟ್ ಹಚ್ಬೇಕು. ಸೊ ಎಷ್ಟು ಪ್ರೈಸ್ ಕೊಟ್ಟಿದ್ದಾರೆ ಅದನ್ನ ನಾವು ಇಲ್ಲಿ ಮೆನ್ಷನ್ ಮಾಡ್ತೀವಿ. ಎರಡನೇದ್ದು ಸ್ಯಾಲರಿ ಆಫ್ ಕಂಡಕ್ಟರ್, ಅದು ಪರ್ ಮಂತ್ ಕೊಟ್ಟಿದ್ದಾರೆ. ಮೂರನೇದ್ದು ಅಕೌಂಟೆಂಟ್ ಸ್ಯಾಲರಿ ಪರ್ ಮಂತ್ ಕೊಟ್ಟಿದ್ದಾರೆ. ನಾಲ್ಕನೇದ್ದು ಇಂಟ್ರೆಸ್ಟ್ ಚಾರ್ಜ್ ಅದು ಪರ್ ಮಂತ್ ಕೊಟ್ಟಿದ್ದಾರೆ. ರೋಡ್ ಟ್ಯಾಕ್ಸ್ ಅದು 1 ಇಯರ್ ಕೊಟ್ಟಿದ್ದಾರೆ. ನಾವು ಅದನ್ನ ಡಿವೈಡೆಡ್ ಬೈ 12 ಮಾಡಿದಾಗ ಮಂತ್ ಆಗುತ್ತೆ, ಯಾಕಂದ್ರೆ ನಾವು ಬರೀ ಏಪ್ರಿಲ್ ಮಂತ್ ಅಷ್ಟೇ ಕಂಡಿಡಿತಾ ಇದ್ದೀವಿ ಆಪರೇಟಿಂಗ್ ಕಾಸ್ಟ್ ನ. ಸೊ ನೆಕ್ಸ್ಟ್ ಪರ್ಮಿಟ್ ಫೀಸು ಇಯರ್ ಇದೆ, 1,20,000 ಡಿವೈಡೆಡ್ ಬೈ 12 ಮಾಡ್ಕೊಂಡಿದ್ದೀನಿ. ಟೈರ್ಸ್ ಅಂಡ್ ಟ್ಯೂಬ್ಸ್ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ, ಪರ್ ಮಂತ್ ಇದೆ, ಡೈರೆಕ್ಟ್ ಹಚ್ಕೊಂಡಿದ್ದೀನಿ. ಆಯಿಲ್ ಅಂಡ್ ಗ್ರೀಸ್ ಎಕ್ಸೆಟ್ರಾ ಕೊಟ್ಟಿದ್ದಾರೆ, ಪರ್ ಮಂತ್ ಇದೆ, ಡೈರೆಕ್ಟ್ ಹಚ್ಕೊಂಡಿದ್ದೀನಿ. ಗ್ಯಾರೇಜ್ ರೆಂಟ್ ಕೊಟ್ಟಿದ್ದಾರೆ, ಪರ್ ಮಂತ್ ಇದೆ, ಡೈರೆಕ್ಟ್ ಹಚ್ಕೊಂಡಿದ್ದೀನಿ. ಡೆಪ್ರಿಸಿಯೇಷನ್ ನಾವು ಕಂಡು ಹಿಡಿಬೇಕು. ಹೇಗೆ ಕಂಡು ಹಿಡಿತೀವಿ ಡೆಪ್ರಿಸಿಯೇಷನ್ ಅಂದ್ರೆ? ಡೆಪ್ರಿಸಿಯೇಷನ್ ಒಂದು ಫಾರ್ಮುಲಾ ನೆನ್ಪಿಟ್ಕೋರಿ. ಸೊ ಕ್ವಶನ್ ಅಲ್ಲಿ ಏನ್ ಮಾಡ್ತಾರೆ? ಕಾಸ್ಟ್ ಆಫ್ ಬಸ್, ಕಾಸ್ಟ್ ಆಫ್ ವೆಹಿಕಲ್ ಕೊಟ್ಟಿರ್ತಾರೆ. ಸೊ ಅದನ್ನ ಡಿವೈಡೆಡ್ ಬೈ ಕ್ವಶನ್ ಅಲ್ಲಿ ಲೈಫ್ ಆಫ್ ಬಸ್ ಕೊಟ್ಟಿರ್ತಾರೆ. ಸೊ ಅದನ್ನ ಡಿವೈಡೆಡ್ ಬೈ ಮಾಡ್ಕೋಬೇಕು. 8,40,000 ಡಿವೈಡೆಡ್ ಬೈ 5. ಆಮೇಲೆ ಒಂದ್ ವೇಳೆ ಇದ್ರೊಳಗೆ ಸ್ಕ್ರಾಪ್ ಇದ್ರೆ, ಸ್ಕ್ರಾಪ್ ಅಂತ ಏನಾದ್ರು ಶಬ್ದ ಬಂದಿದ್ರೆ ಮೊದಲು ಈ ಟೋಟಲ್ ವೆಹಿಕಲ್ ಬಸ್ ನಲ್ಲಿ ಮೈನಸ್ ಸ್ಕ್ರಾಪ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಈಗ 40,000 ಸ್ಕ್ರಾಪ್ ಇದೆ ಅಂತ ತಿಳ್ಕೊಳ್ಳಿ. ಸ್ಕ್ರಾಪ್ ಅಂದ್ರೆ ಈ ಬಸ್ಸು ಅದರ ಲೈಫ್ ಮುಗಿದ ನಂತರ ಗುಜರಿಗೆ ಹಾಕಿದಾಗ ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದೇ ಸ್ಕ್ರಾಪ್ ಅಂತ ನಾವು ಕರಿತೀವಿ. ಸೊ ಇದ್ರಲ್ಲಿ ಏನಾದ್ರು ಬೈ ಚಾನ್ಸ್ ಸ್ಕ್ರಾಪ್ ಇದ್ರೆ ನಾವೇನ್ ಮಾಡ್ಬೇಕು? ಅವಾಗ ಸ್ಕ್ರಾಪ್ ಇದ್ರೆ ಏನ್ ಮಾಡ್ಬೇಕಂದ್ರೆ ಮೈನಸ್ ಮಾಡ್ಕೋಬೇಕು. ಸೊ 40,000 ಇವಾಗ ನಾ ಏನ್ ಮಾಡ್ತೀನಿ? ಮೈನಸ್ ಮಾಡ್ಕೋತೀನಿ. ಸೊ ಮೈನಸ್ ಮಾಡ್ಕೊಂಡಾಗ ಏನಾಗುತ್ತೆ? 8,40,000 ಮೈನಸ್ 40,000 ಮಾಡಿದಾಗ 8 lakh rupees ಬ್ಯಾಲೆನ್ಸ್ ಉಳಿಯುತ್ತೆ. ಆಮೇಲೆ 5 ಇಯರ್ಲಿ ಭಾಗಿಸ್ಬೇಕು. ಬಾಗ್ಲೆ ಮಾಡಿದಾಗ 1,60,000 ಬಂತು. ಮತ್ತೆ 12 ಭಾಗಿಸ್ಬೇಕು. ಯಾವಾಗ್ಲೂ ಡೆಪ್ರಿಸಿಯೇಷನ್ ಇಯರ್ಲಿ ಆನ್ಸರ್ ಬರುತ್ತೆ. ಸೊ ಈಗ 8,40,000 ಇದೆ, ಮೈನಸ್ ಸ್ಕ್ರಾಪ್ ಕೊಟ್ಟಿಲ್ಲ, 0. ಎಷ್ಟು ಉಳಿತು? 8,40,000 ಉಳಿತು, ಡಿವೈಡೆಡ್ ಬೈ 5. 8,40,000 ನ ಡಿವೈಡೆಡ್ ಬೈ 5 ಮಾಡಿದಾಗ ಎಷ್ಟು ಬಂತಂದ್ರೆ 1,68,000 ಬಂತು. ಸೊ 1,68,000 ನಾವು ಮತ್ತೆ ಡಿವೈಡೆಡ್ ಬೈ 12, ಯಾಕಂದ್ರೆ ನಾವು ಕಂಡಿಡಿದಾಗ ಇಯರ್ಲಿ ಇರುತ್ತೆ, ಡಿವೈಡೆಡ್ ಬೈ 12 ಮಾಡಬೇಕು. 14,000 ಬಂತು. ಈ ರೀತಿ ಡೆಪ್ರಿಸಿಯೇಷನ್ ಕಂಡಿಡಿಬೇಕು. ಸೊ ಇವಿಷ್ಟು ಐಟಮ್ಸ್ ಏನ್ ಬರ್ದಿದ್ದೀನಿ ಇವನ್ನೇ ಕೊಡ್ತಾರೆ. ಇವಕ್ಕೆ ಏನಂತ ಕರೀತಾರೆ? ಫಿಕ್ಸ್ಡ್ ಸ್ಟ್ಯಾಂಡಿಂಗ್. ಸೊ ಇನ್ನು ಬೇರೆ ಹೆಡ್ಡಿಂಗ್ ಬರುತ್ತೆ. ಈಗ ಟೋಟಲ್ ಸ್ಟ್ಯಾಂಡಿಂಗ್ ಚಾರ್ಜ್ ಅಥವಾ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಮಾಡ್ಕೋಬೇಕು. ಹೆಡ್ಡಿಂಗ್ ಏನ್ ಹಾಕೋಬೇಕು? ರನ್ನಿಂಗ್ ಕಾಸ್ಟ್. ಸೊ ರನ್ನಿಂಗ್ ಕಾಸ್ಟ್ ನಲ್ಲಿ ಯಾವ್ದು ಬರುತ್ತೆ? ರಿಪೇರ್ ಅಂಡ್ ಮೇಂಟೆನೆನ್ಸ್ ಬರುತ್ತೆ, ಡೀಸೆಲ್ ಕಾಸ್ಟ್ ಬರುತ್ತೆ, ವೆಹಿಕಲ್ ರಿಪೇರ್ ಕಾಸ್ಟ್ ಬರುತ್ತೆ. 3 ಇದೆ. ಸೊ 3 ಕೂಡ ಪರ್ ಕಿಲೋಮೀಟರ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಪರ್ ಕಿಲೋಮೀಟರ್ ಯಾವ ಐಟಮ್ ಬರುತ್ತೆ ಅವೇ ರನ್ನಿಂಗ್ ಅಂತ ಅನ್ಕೊಂಬಿಡಿ. ಸೊ 2 rupees ಪರ್ ಕಿಲೋಮೀಟರ್ ಇದೆ, 2 rupees ಪರ್ ಕಿಲೋಮೀಟರ್ ಇದೆ. ಸೊ ಪರ್ ಕಿಲೋಮೀಟರ್ ಅಂತ ಯಾವ ಟ್ರಾನ್ಸಾಕ್ಷನ್ ಕೊಡ್ತಾರೆ ಅವಕ್ಕೆ ನಾವ್ ಏನಂತ ಕರಿತೀವಿ? ಇಲ್ಲೊಂದಿದೆ 15 ಪರ್ ಕಿಲೋಮೀಟರ್ ಇದೆ. ಡೀಸೆಲ್ ಕಾಸ್ಟ್, ರಿಪೇರ್ ಅಂಡ್ ಮೇಂಟೆನೆನ್ಸ್ ಕಾಸ್ಟ್ ಮತ್ತೆ ವೆಹಿಕಲ್ ರಿಪೇರ್ ಕಾಸ್ಟ್ ಪರ್ ಕಿಲೋಮೀಟರ್ ಏನಿದೆ ಇವಕ್ಕೆ ನಾವು ಇಂಟು ಒಂದೇ ವರ್ಕಿಂಗ್ ನೋಟ್ ಬಿಡಿಸಿದ್ವಲ್ಲ ರನ್ನಿಂಗ್ ಕಿಲೋಮೀಟರ್. ಸೊ ಆ ರನ್ನಿಂಗ್ ಕಿಲೋಮೀಟರ್ ನಾವು ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀವಿ? 6,600 ಕಿಲೋಮೀಟರ್ ಇಂಟು ಮಾಡ್ತಾ ಹೋಗ್ತೀವಿ. ಸೊ 6,600 ಇಂಟು 2 rupees ಕ್ವಶನ್ ಅಲ್ಲಿ 2 rupees ಕೊಟ್ಟಿದ್ದಾರೆ. 6,600 ಇಂಟು 15 6,600 ಇಂಟು 2 rupees ಮಾಡಿದಾಗ ಇಷ್ಟು ಅಮೌಂಟ್ ಬಂದಿದೆ. ಈ ಅಮೌಂಟ್ ಗಳನ್ನ ನಾ ಎಂಟರ್ ಮಾಡಿದ್ದೀನಿ. ಸೊ ಅದನ್ನ ಟೋಟಲ್ ಮಾಡ್ಕೊತೀನಿ ಇದ್ರ ಜೊತೆಗೆ ಮೇಲಿರೋ ಆನ್ಸರ್ ಜೊತೆಗೆ. ಟೋಟಲ್ ರನ್ನಿಂಗ್ ಕಾಸ್ಟ್ ವರೆಗೂ ಮುಗೀತು. ಈಗ ಟೋಟಲ್ ಆಪರೇಟಿಂಗ್ ಕಾಸ್ಟ್ A ಪ್ಲಸ್ B ಎರಡನ್ನೂ ಕೂಡಿಸ್ತೀನಿ. ಟೋಟಲ್ 2,35,950 ಟೋಟಲ್ ಓವರ್ ಹೆಡ್ ಸಿಕ್ತು. ಈಗ
ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್ ಕಂಡಿಡಿಯೋಣ. ನಾವು ಕಂಡಿಡಿದ್ರೆ ಈ ಟೋಟಲ್ ಕಾಸ್ಟ್ಗೂ ಡಿವೈಡೆಡ್ ಬೈ ವರ್ಕಿಂಗ್ ನೋಟ್ ನಲ್ಲಿ ಬಿಡಿಸಿರುವಂತ ಪ್ಯಾಸೆಂಜರ್ ಕಿಲೋಮೀಟರ್, ಎರಡನೇ ಪ್ಯಾಸೆಂಜರ್ ಕಿಲೋಮೀಟರ್ ಕಂಡಿಡಿದ್ವಿ ಎರಡನೇ ವರ್ಕಿಂಗ್ ನೋಟ್ ನಲ್ಲಿ, ಅದರದಕ್ಕೂ ಡಿವೈಡೆಡ್ ಬೈ ಮಾಡ್ಕೋಬೇಕು. ಸೊ ಎಷ್ಟು ಬಂತು 0.7944. ಸೊ ಇಷ್ಟು ಒಂದು ಕಿಲೋಮೀಟರ್ಗೆ ಪ್ಯಾಸೆಂಜರ್ದು ಖರ್ಚಾಗತ್ತೆ. ಇದಕ್ಕೆ ಪ್ರಾಫಿಟ್ ಆಡ್ ಮಾಡ್ಕೋಬೇಕಲ್ಲ. ಸೊ ಪ್ರಾಫಿಟ್ ಆಲ್ರೆಡಿ ಹೇಳಿದೆ 25 ಡಿವೈಡೆಡ್ ಬೈ 75 ಯಾಕಂತ ಥರ್ಡ್ ವರ್ಕಿಂಗ್ ನೋಟ್ ಅಲ್ಲಿ ತಿಳಿಸಿದೀನಿ. ನಾವು ಕಂಡಿಡಿದ್ರೆ ಈ ಆನ್ಸರ್ಗೆ 25% ನ ಮಾಡಿ ಕ್ಯಾಲ್ಕುಲೇಷನ್ 25 ಡಿವೈಡೆಡ್ ಬೈ 75 ಮಾಡಿ ಅದನ್ನ ಆಡ್ ಮಾಡ್ಕೋಬೇಕು, ಪ್ರಾಫಿಟ್ ನ ಆಡ್ ಮಾಡ್ತೀವಿ. ಸೊ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಆಡ್ ಆದಾಗ 1.0593 ಆಯ್ತು. ಇದನ್ನ ಒಂದು ರೂಟ್ ಗೆ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ 110 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ, 110 ಕಿಲೋಮೀಟರ್ ಇಂಟು ಮಾಡಿದಾಗ ಒಂದು ಟಿಕೆಟ್ಗೆ ನಾವು 116 ರೂಪಾಯಿ ಚಾರ್ಜಸ್ ನ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ಆಪರೇಟಿಂಗ್ ಕಾಸ್ಟ್ ಶೀಟ್ ನಲ್ಲಿ ಕಾಸ್ಟ್ ನ ಕಂಡುಹಿಡಿತಾರೆ, ಫೇರ್ ರೇಟ್ ನ ಕಂಡುಹಿಡಿತಾರೆ. ಸೊ ಇದಿಷ್ಟು ನೀವು ನೆನ್ಪಿಟ್ಕೋಬೇಕಾಗಿರೋದು. ಮುಂದಿನ ಮೆಥಡ್ ನಲ್ಲಿ ಇನ್ನೊಂದು ಎಕ್ಸಾಂಪಲ್ ಒಂದಿಗೆ ಸಿಗೋಣ. ಧನ್ಯವಾದಗಳು.